ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಸೊ ನಾನಿವತ್ತು ಬೆಂಗಳೂರಲ್ಲೇ ಒಂದು ಕ್ಲಬ್ ವಿಸಿಟ್ ಮಾಡೋಣ ಬಂದಿದ್ದೀನಿ. ಸೊ ಕ್ಲಬ್ ನೇಮ್ ಬಂದು ನಂಬಿಯರ್ ಕ್ಲಬ್ ಬ್ರೆಜೆಲಾ ಅಂತ ಹೇಳಿ. ಸೊ ಹೇಗಿದೆ ರೂಮ್ ಟೂರ್ ಮಾಡೋಣ, ಮತ್ತು ಫುಲ್ ಓಲ್ಡ್ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ. ಆ್ಯಕ್ಚುಲಿ ಈ ಕ್ಲಬ್ ರಿಲೇಟೆಡ್ ಟು ವಿಲ್ಲಾಸು. ಇದು ಎಂಟೈರ್ ಪ್ರಾಪರ್ಟಿನಲ್ಲಿ ವಿಲ್ಲಾಸ್ ಇದೆ. ಆ ವಿಲ್ಲಾಸ್ಗೆ ಅಂತಲೇ ಮಾಡಿರುವಂಥ ಕ್ಲಬ್, ಬಟ್ ಔಟ್ಸೈಡರ್ಸ್ಗೂ ಅವೈಲಬಿಲಿಟಿ ಇದೆ. ಸೊ ಒಂದು ಸಲ ಕ್ಲಬ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ನೋಡೋಣ ಹೇಗಿದೆ ಅಂತ ಬನ್ನಿ. ರೂಮ್ ಟೂರು ಮತ್ತು ಬೇರೆ ಏನೇನೆಲ್ಲ ಆ್ಯಕ್ಟಿವಿಟೀಸ್ ಇದೆ ಅಂತ ನೋಡ್ಕೊಬರೋದಕ್ಕಿಂತ ಮುಂಚೆ ಫಸ್ಟ್ ರಿಸೆಪ್ಷನ್ ಏರಿಯಾ ಹೇಗಿದೆ ಅಂತ ನೋಡೋಣ. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ರಿಸೆಪ್ಷನ್ ಏರಿಯಾ. ಸೊ ಹೋಗಿದ ತಕ್ಷಣ ನಾವು ಚೆಕ್ ಇನ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಕ್ಚುಲಿ ನಿಮಗೆ ಹೇಳಬೇಕು, ನನಗೆ ರಿಸೆಪ್ಷನ್ ಏರಿಯಾಗೆ ಎಂಟರ್ ಆದ ತಕ್ಷಣ ವಾವ್ ಫೀಲ್ ಅನ್ನಿಸ್ತು. ಎಷ್ಟು ಲಕ್ಸುರಿಯಾಗಿದೆ ಅನ್ನಿಸ್ತು. ಪ್ರಾಪರ್ಟಿ ಅಂತೂ ತುಂಬ ಚೆನ್ನಾಗಿತ್ತು. ವೆಲ್ ಮೇಂಟೈನ್ಡ್ ಪ್ರಾಪರ್ಟಿ. ಸೊ ಆ್ಯಕ್ಚುಲಿ ಈ ಕ್ಲಬ್ ಇರೋದು ನಿಯರ್ ಎಲೆಕ್ಟ್ರಾನಿಕ್ ಸಿಟಿ. ಸೊ ಕ್ಲಬ್ಬಿಗೆ ಎಂಟರ್ ಆದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ದೊಡ್ಡ ಪ್ರಾಪರ್ಟಿ ಮತ್ತು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಮೆಟೀರಿಯಲ್ ಕ್ವಾಲಿಟಿ ಯೂಸ್ ಮಾಡಿರೋದು ಎಲ್ಲನೂ ನನಗೆ ತುಂಬ ಚೆನ್ನಾಗಿತ್ತು. ಸ್ಟ್ರಕ್ಚರ್ ಇದು ಬಿಲ್ಡಿಂಗ್ ಸ್ಟ್ರಕ್ಚರ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನಾವು ಸ್ಟೇ ಆಗ್ತಿರೋಂಥ ರೂಮ್ ಇದ್ದೇನೆ. ವೆಲ್ಕಮ್ ಟು ಮೈ ರೂಮ್. ಸೊ ರೂಮ್ ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂತ. ಸೊ ಎಂಟರ್ ಆದ ತಕ್ಷಣ ನಮಗೆ ಲೆಫ್ಟ್ ಸೈಡಿಗೆ ವಾಶ್ರೂಮ್ ಏರಿಯಾ ಇರೋದು. ಸೊ ನೋಡೋಣ ವಾಶ್ರೂಮ್ ಹೇಗಿದೆ ಅಂತ. ಆ್ಯಕ್ಚುಲಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲೇ ನೋಡ್ತಾ ಇದ್ದೀರಾ, ಇದು ಸಿಂಕ್ ಏರಿಯಾ. ಸೊ ಮತ್ತೆ ಇಲ್ಲಿ ಶವರ್ ಏರಿಯಾ ಇದೆ. ಗ್ಲಾಸಲ್ಲಿ ಪಾರ್ಟಿಷನ್ ಮಾಡಿದ್ದಾರೆ. ಮತ್ತು ನೆಕ್ಸ್ಟ್ ಇಲ್ಲಿ ರೈಟ್ ಸೈಡ್ ನೋಡಿದ್ರೆ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಇದೆ. ಸೊ ನನ್ನ ಫೇವ್ರೆಟ್ ಪ್ಲೇಸ್, ಯಾವುದೇ ರೂಮ್ ಹೋದ್ರೂ ಡ್ರೆಸ್ಸಿಂಗ್ ಏರಿಯಾ. ಸೊ ಇಲ್ಲಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ರಾಪರ್ ಡ್ರೆಸ್ಸಿಂಗ್ ಏರಿಯಾ ಥರ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಐಟಮ್ಸ್ ಇಟ್ಕೊಳ್ಳೋ ಥರ. ಸೊ ಸದ್ಯಕ್ಕೆ ನಾವು ಬಂದಿದ್ವಲ್ಲ, ಬ್ಯಾಂಕ್ ಇಟ್ಟಿದ್ದೀವಿ. ಮತ್ತು ಇಲ್ಲಿ ರೂಮ್ ಸ್ಲಿಪ್ಪರ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಇದು ವಾರ್ಡ್ರೋಬು. ವಾರ್ಡ್ರೋಬಲ್ಲೂ ಸೇಫ್ಟಿ ಲಾಕರ್ ಇದೆ, ಮತ್ತು ಐರನ್ ಮಾಡ್ಕೊಳ್ಳೋದಕ್ಕೆ ಇದೆ, ಐರನ್ ಬಾಕ್ಸು. ಮತ್ತು ನಿಮ್ದು ಐಟಮ್ಸ್ ಏನಾದ್ರೂ ಶರ್ಟ್ಸ್ ಏನಾದರೂ ಐರನ್ ಮಾಡಿದ್ದೆ ಹ್ಯಾಂಗ್ ಮಾಡ್ಕೋಬೇಕಂತಂದರೆ ಸೊ ಅವೈಲಬಿಲಿಟಿ ಇದೆ. ಸೊ ನೆಕ್ಸ್ಟ್ ಆ್ಯಕ್ಚುಲಿ ಈ ರೂಮ್ ಬಗ್ಗೆ ನಂಗೆ ಇನ್ನೊಂದು ಹೇಳಬೇಕಂದ್ರೆ, ಇಲ್ಲೆಲ್ಲ ಸ್ಮಾರ್ಟ್ ಸ್ವಿಚಸ್ ಯೂಸ್ ಮಾಡಿದ್ದಾರೆ. ಸೊ ನಂಗೆ ಅದು ಹೊಸ್ದಾಗಿ ಅನ್ನಿಸ್ತು. ಅಂದರೆ ಇಲ್ಲೇ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಬೇರೆ ಎಲ್ಲೂ ನೋಡಿರಲಿಲ್ಲ. ಇದೆಲ್ಲ ಸ್ಮಾರ್ಟ್ ಸ್ವಿಚಸ್ಸು. ಸೊ ಆಫ್ ಲೈಟ್ ಸ್ವಿಚ್ ಆಫ್ ಮಾಡಬೇಕಂದ್ರೆ ಬ್ಲೂ ಕಲರ್ ಬರುತ್ತೆ, ಆನ್ ಇದ್ದಾಗ ರೆಡ್ ಕಲರ್ ಇರುತ್ತೆ. ಮತ್ತೆ ಇದು ಬೆಡ್ ಚೆನ್ನಾಗಿದೆ. ಬೆಡ್ನು ಕೂಡ ಸಾಫ್ಟ್ ಆಗಿದೆ, ಕುಷನ್ ಎಲ್ಲ. ಮತ್ತೆ ಇದು ಟಿವಿ ಏರಿಯಾ. ಸೊ ಟಿವಿನೂ ದೊಡ್ಡ ಟಿವಿ ಕೊಟ್ಟಿದ್ದಾರೆ. ಸೊ ಒಂದು ಮಿನಿ ಬಾರ್ ಕೊಟ್ಟಿದ್ದಾರೆ ಇದು. ಸೊ ಇಲ್ಲಿ ಏನೇನು ಇಟ್ಟಿದ್ದಾರೆ, ಈ ಫ್ರಿಡ್ಜಲ್ಲಿ ಇದೆಲ್ಲ ಚಾರ್ಜಬಲ್ಲು. ಮತ್ತು ಇಲ್ಲಿ ಏನಿಟ್ಟಿದ್ದಾರೆ, ಈ ಸ್ನ್ಯಾಕ್ಸ್ ಐಟಮ್ ಇದು ಕೂಡ ಚಾರ್ಜಬಲ್ಲು. ಇಲ್ಲಿ ಕಾಫಿಗೆ ಮತ್ತು ಬಿಸಿನೀರು ಮಾಡ್ಕೊಳ್ಳೋದಕ್ಕೆಲ್ಲ ಇಟ್ಟಿದ್ದಾರಲ್ಲ, ಇದೆಲ್ಲ ಕಾಂಪ್ಲಿಮೆಂಟರಿ. ಸೊ ಹಾಗೆ ಇಲ್ಲಿ ಸ್ವೀಟ್ಸು ಮತ್ತು ಫ್ರೂಟ್ಸ್ ಇಟ್ಟಿದ್ದಾರೆ. ಇದೆಲ್ಲನೂ ಫ್ರೀ ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದಾರೆ ನಮಗೆ ಗೆಸ್ಟ್ಸಿಗೆ ಅಂತ ಹೇಳಿ. ಅದು ಮಿನಿ ಬಾರ್ ಐಟಮ್ಸು, ಸ್ನ್ಯಾಕ್ಸ್ ಮಾತ್ರ ಚಾರ್ಜಬಲ್ಲು. ಸೊ ಇಲ್ಲಿ ಒಂದು ಟೇಬಲ್ ಇಲ್ಲ, ಸ್ಟಡಿ ಟೇಬಲ್ ಥರ ಇಲ್ಲ, ವರ್ಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ನಾನು ಹೇಳಿದ್ದೆ ಸ್ಮಾರ್ಟ್ ಸ್ವಿಚ್, ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಯಾವಾಗಲೂ ಆನ್ ಮಾಡೋದು ಆಫ್ ಮಾಡೋದು ಮಾಡ್ತಾ ಇದ್ದೀನಿ. ಸೊ ಹಾಗೆ ಈ ರೂಮ್ಗೆ ನಮಗೆ ಬ್ಯಾಲ್ಕನಿ ಕೂಡ ಅವೈಲಬಲ್ ಇದೆ. ನೋಡೋಣ ಬ್ಯಾಲ್ಕನಿ ಹೇಗಿದೆ ಅಂತ. ಬ್ಯಾಲ್ಕನಿ ಡೀಸೆಂಟ್ ಸೈಜಲ್ಲಿ ಇದೆ. ಸೊ 2 ಚೇರ್ ಹಾಕಿದ್ದಾರೆ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿಂದ ವ್ಯೂ ನಿಮಗೆ ವಿಲ್ಲಾಸ್ ವ್ಯೂ ಕಾಣಿಸುತ್ತೆ. ನಾನು ಹೇಳಿದ್ನಲ್ಲ, ಈ ರೆಸಾರ್ಟ್ ಆ್ಯಕ್ಚುಲಿ ವಿಲ್ಲಾಸ್ ಪ್ರಾಪರ್ಟಿ ಒಳಗಡೆ ಇರೋದು ಅಂತ. ಇದೆಲ್ಲ ವಿಲ್ಲಾಸ್. ಸೊ
ಎವ್ರಿ ಟೈಮ್ ಜಸ್ಟ್ ಯಾವಾಗಲೂ ರೆಸಾರ್ಟ್ಸಿಗೆ ಹೋಗ್ತಾ ಇದ್ದಲ್ಲ, ಸೊ ಈ ಸಲ ಕ್ಲಬ್ಬಿಗೆ ಹೋಗೋಣ, ಕ್ಲಬ್ ಹೌಸ್ ಹೇಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಕ್ಲಬ್ ವಿಸಿಟ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ನನ್ನ ರೂಮ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ನನಗೆ ತಿಳಿಸಿ, ಮತ್ತು ಬೇರೆ ಏನೇನಿದೆ ಈ ಕ್ಲಬ್ಬಲ್ಲಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಆ್ಯಕ್ಚುಲಿ ಕ್ಲಬ್ಬಿಗೆ ನಾವು ಚೆಕ್ ಇನ್ ಆಗಿದ್ದು ಸ್ವಲ್ಪ ಲೇಟ್ ಆಯಿತು ಈ ಸಲ, ಅರೌಂಡ್ 3 o'clock ಹಂಗಾಗಿತ್ತು. ಸೊ ಬಟ್ ಪರವಾಗಿಲ್ಲ, ರೂಮಲ್ಲಿ ಎಕ್ಸ್ಪ್ಲೋರ್ ಮಾಡಿ ಬರೋ ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಈವ್ನಿಂಗ್ ಆಗಿದ್ದ ಔಟ್ಸೈಡು ಪ್ರಾಪರ್ಟಿನಲ್ಲಿ ಲೈಟ್ಸ್ ಆನ್ ಮಾಡಿದರು ಎಲ್ಲ ಕಡೆ. ಪ್ರಾಪರ್ಟಿ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ಎಲ್ಲೋ ಬೇರೆ ಕಡೆ ಇದ್ದೀನಿ ಅನ್ನೋ ಫೀಲು, ನನಗೆ ಬೆಂಗಳೂರಲ್ಲಿ ಇದ್ದೀನಿ ಅಂತಲೇ ಫೀಲ್ ಆಗ್ತಾಯಿಲ್ಲ, ಎಲ್ಲೋ ಬೇರೆ ಕಡೆ ಬಂದುಬಿಟ್ಟಿದ್ದೀನಿ ಅನ್ನೋ ಫೀಲು. ವಾವ್ ಫೀಲಿಂಗು ಅದು ಸಖತ್ತಾಗಿ ಅನ್ನಿಸ್ತಾ ಇತ್ತು. ವಿವಿ ಹಾಯ್ ಮಾಡು. ಹಾಗೆ ಪ್ರಾಪರ್ಟಿ ಎಕ್ಸ್ಪ್ಲೋರ್ ಮಾಡ್ತಾ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದ್ವಿ. ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದರೆ ಸ್ವಿಮ್ ಮಾಡ್ದಲೇ ಬರೋದಕ್ಕೆ ಮನಸ್ಸೇ ಆಗಲ್ಲ, ಅದು ಇಷ್ಟು ಬ್ಯೂಟಿಫುಲ್ ಆಗಿರೋ ಸ್ವಿಮ್ಮಿಂಗ್ ಪೂಲ್ ಇದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಕ್ಲಬ್ಬಲ್ಲಿ ಸ್ವಿಮ್ಮಿಂಗ್ ಪೂಲೇ ಮೇಯ್ನ್ ಅಟ್ರಾಕ್ಷನ್ ಇರೋದು, ಯಾಕೆಂದರೆ ತುಂಬ ದೊಡ್ಡ ಪೂಲ್ ಇದೆ. ಇಲ್ಲಿ ಆ್ಯಕ್ಚುಲಿ 2 ಪೂಲ್ ಇದೆ, ಇಂಡೋರ್ ಪೂಲು ಮತ್ತು ಔಟ್ಡೋರ್ ಪೂಲು. ಸೊ ಇಂಡೋರ್ ಪೂಲ್ ನನಗೇನು ಅಷ್ಟು ಇಷ್ಟ ಆಗಿಲ್ಲ, ನಾನು ತೋರಿಸ್ತೀನಿ. ಔಟ್ಡೋರ್ ಪೂಲ್ ಮಾತ್ರ ಆಸಮ್ ಆಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ನಾನು ಇಲ್ಲಿವರೆಗೂ ನೋಡಿರೋಂಥ ಪೂಲಲ್ಲೆಲ್ಲ ನನಗೆ ಇದು ಬೆಸ್ಟ್ ಪೂಲ್ ಅನ್ನಿಸ್ತು, ತುಂಬ ಇಷ್ಟ ಆಗಿರೋಂಥ ಪೂಲು. ಮತ್ತು ಅದೇ ರೀತಿ ದೊಡ್ಡದಿದೆ ಅಂತ ಹೇಳ್ಬಿಟ್ಟು ಮೇಂಟೈನ್ ಮಾಡ್ದಲೇ ಇಲ್ಲ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡಿದ ತಕ್ಷಣ ಹೋಗ್ಬಿಟ್ಟು ಸ್ವಿಮ್ ಮಾಡಬೇಕು ಅನ್ನೋ ಮನಸ್ಸು ಆಗುತ್ತೆ. ಸೊ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಡಿನ್ನರಿಗೆ ಬಂದ್ವಿ. ಇಲ್ಲೇನು ನೋಡ್ತಾ ಇದ್ದೀರಾ ಇದೇ ರೆಸ್ಟೋರೆಂಟು. ಸೊ ರೆಸ್ಟೋರೆಂಟ್ ನೇಮು ಮ್ಯಾಕ್ರೋನಾ. ಇಟ್ಸ್ ಲೈಕ್ ಕೆಫೆ ಕಮ್ ರೆಸ್ಟೋರೆಂಟ್. ನಮ್ಮ ಪ್ಯಾಕೇಜಲ್ಲಿ ಡಿನ್ನರ್ ಇನ್ಕ್ಲೂಡ್ ಆಗಿರಲಿಲ್ಲ, ಸೊ ಅದಕ್ಕೆ ಆರ್ಡರ್ ಮಾಡ್ತಾ ಇದ್ವಿ ಮೆನು ನೋಡಿಕೊಂಡು. ಸೊ ಹೆವಿಯಾಗಿ ಡಿನ್ನರ್ ಏನು ಬೇಕಾಗಿರಲಿಲ್ಲ, ಯಾಕೆಂದರೆ ಆಲ್ರೆಡಿ ಮಧ್ಯಾಹ್ನ ನಾವು ಲಂಚು ಹೆವಿಯಾಗಿ ಮಾಡ್ಕೊಂಡು ಹೋಗಿದ್ವಲ್ಲ, ಸೊ ಅಬ್ಸಲ್ಯೂಟ್ ಬಾರ್ಬಿಕ್ಯೂನಲ್ಲಿ. ಸೊ ಏನಾದರೂ ಲೈಟಾಗಿ ತಿನ್ಬೇಕು ಅನ್ನಿಸ್ತಾ ಇತ್ತು. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡ್ಕೊಂಡು ಬಂದಿದ್ವಲ್ಲ, ಸೊ ಸ್ವಲ್ಪ ಕೋಲ್ಡ್ ಅನ್ನಿಸ್ತಾ ಇತ್ತು, ಅದಕ್ಕೆ ಬಿಸಿ ಬಿಸಿಯಾಗಿ ಮ್ಯಾಂಚೋ ಸೂಪ್ ತೊಗೊಂಡಿದ್ವಿ. ಸೊ ಇಲ್ಲಿ ನಾವು ಆರ್ಡರ್ ಮಾಡಬೇಕಾದ್ರೆ ಫುಡ್ನ ಒಂದಾದ್ಮೇಲೆ ಒಂದು ಆರ್ಡರ್ ಮಾಡ್ತಾಯಿದ್ವಿ, ಯಾಕೆಂದರೆ ಬಿಸಿ ಬಿಸಿಯಾಗಿ ಬರಲಿ ಅಂತ ಹೇಳಿ, ಎಲ್ಲ ಒಟ್ಟಿಗೆ ತರಿಸ್ಕೊಂಡ್ರೆ ಕೋಲ್ಡ್ ಆಗಿಬಿಡತ್ತೆ ಅಂತ. ಸೊ ಫಸ್ಟು ಮ್ಯಾಂಚೋ ಸೂಪ್ ತೊಗೊಂಡು ನಾನು ವಿವಿ ಸ್ವಲ್ಪ ಹೊತ್ತು ಆರಾಮಾಗಿ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಜಾಸ್ತಿ ಜನ ಇರಲಿಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತು. ಬೇರೆ ಕಡೆ ಹೋದರೆ ಎಲ್ಲ ಜನ ಇರ್ತಾರೆ, ಗಿಜಿ ಗಿಜಿ ಅನ್ನಿಸ್ತಾ ಇರುತ್ತೆ. ಮೇನ್ ಕೋರ್ಸಿಗೆ ಒಂದು ಅಪ್ಪಮ್ಮು ಮತ್ತು 2 ತಂದೂರಿ ರೋಟಿ ತೊಗೊಂಡಿದ್ವಿ, ಜೊತೆಗೆ ಬಟರ್ ಚಿಕನ್ನು. ಸೊ ಹಾಗೆ ಒಂದು ನೂಡಲ್ಸ್ ತೊಗೊಂಡಿದ್ವಿ. ಇದು ಆ್ಯಕ್ಚುಲಿ ಕಸ್ಟಮೈಸ್ಡ್ ನೂಡಲ್ಸು, ನಮಗೆ ಬೇಕಾಗಿರೋ ರೀತಿ ಮಾಡಿಸ್ಕೊಂಡಿದ್ವಿ. ಸೊ ಆ್ಯಕ್ಚುಲಿ ಡೆಸರ್ಟ್ಸ್ ನೋಡಬೇಕು ನೀವು ಇಲ್ಲಿ ಇದೆಯಾ. ನಾವು ತೊಗೊಂಡಿದ್ದು ಬ್ರೌನಿ ವಿತ್ ವೆನಿಲಾ ಐಸ್ ಕ್ರೀಮು. ಆ ವೆನಿಲಾ ಐಸ್ ಕ್ರೀಮ್ನ ಗ್ರೇಟ್ ಮಾಡಿ ಹಾಕಿದರೆ ಸಖತ್ತಾಗಿತ್ತು. ನೆಕ್ಸ್ಟ್ ಡೇ ಇದ್ದು ಜಿಮ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ಸೊ ಆ್ಯಕ್ಚುಲಿ ಜಿಮ್ ಅಂತೂ ತುಂಬ ದೊಡ್ಡದಾಗಿತ್ತು, ಇಷ್ಟೊಂದು ಎಕ್ವಿಪ್ಮೆಂಟ್ಸ್ ಇತ್ತು ಗೊತ್ತಾ. ಬೇರೆ ಕಡೆ ಎಲ್ಲ ಲಿಮಿಟೆಡ್ ಆಗಿ ಇಟ್ಟಿರ್ತಾರೆ, ಟ್ರೆಡ್ಮಿಲ್ಸ್ ಆಗಲಿ, ಸೈಕ್ಲಿಂಗ್ ಆಗಲಿ, ಕ್ರಾಸ್ ಟ್ರೈಡರ್ ಎಲ್ಲ ಲಿಮಿಟೆಡ್ ಆಗಿ ಇಟ್ಟಿರ್ತಾರೆ. ಸೊ ಇಲ್ಲಂತೂ ಜಾಸ್ತಿನೇ ಇತ್ತು. ನೀವು ನೋಡ್ತಾ ಇರ್ಬೋದು, ಎಷ್ಟೊಂದು ಟ್ರೆಡ್ಮಿಲ್ಸ್ ಇದೆ, ಮತ್ತು ಕ್ರಾಸ್ ಟ್ರೈನರು ಕೂಡ 4 ಏನೋ ಇಟ್ಟಿದ್ದಾರೆ, ಸೈಕ್ಲಿಂಗೂ ಜಾಸ್ತಿನೇ ಇಟ್ಟಿದ್ದಾರೆ, ಮತ್ತು ಬೇರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳಬೇಕಂತಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ವಿಪ್ಮೆಂಟ್ಸ್ ಇತ್ತು. ಜಿಮ್ ಅಂತ ಅಂದರೆ ಏರೋಬಿಕ್ಸ್ ಕ್ಲಾಸಸ್ಸು ಮತ್ತು ಯೋಗ ಮತ್ತು ಜುಂಬಾ ಕ್ಲಾಸಸ್ ಇರುತ್ತಲ್ಲ, ಸೊ ಅದಕ್ಕೂ ಸಪ್ರೇಟ್ ಸ್ಪೇಸ್ ಬೇಕು. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಏರೋಬಿಕ್ಸ್, ಜುಂಬಾ, ಯೋಗ ಕ್ಲಾಸಸ್ಸಿಗೆ ಸ್ಪೇಸು ಬಿಗ್ ಸೈಜಲ್ಲೇ ಇದೆ. ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಹೇಳಿದ್ನಲ್ಲ, ಸೊ ನೋಡೋಣ ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ಹೇಗಿದೆ ಅಂತ. ಆ್ಯಕ್ಚುಲಿ ಇದನ್ನು ಯಾರಾದರೂ ಪ್ರೈವಸಿ ಬೇಕು ಅನ್ನೋರು ಯೂಸ್ ಮಾಡ್ಕೋಬೋದು. ಸೊ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲು ಡೀಸೆಂಟ್ ಸೈಜಲ್ಲೇ ಇದೆ, ಇಂಡೋರ್ ಪೂಲ್ ಕೂಡ. ಇಲ್ಲಿ ಲಿಮಿಟೆಡ್ ಇಂಡೋರ್ ಆ್ಯಕ್ಟಿವಿಟೀಸ್ ಇರೋದು. ಸೊ 2 ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಮತ್ತು ಹಾಗೆ ಟೇಬಲ್ ಟೆನ್ನಿಸ್ ಇದೆ. ಜಾಸ್ತಿ ಇಂಡೋರ್ ಆ್ಯಕ್ಟಿವಿಟೀಸ್ ಇಲ್ಲ. ಕ್ಲಬ್ಬಲ್ಲಿ ಸ್ಪಾ ಕೂಡ ಅವೈಲೇಬಲ್ ಇದೆ. ಸೊ ಸ್ಪಾ ಏರಿಯಾ ಹೇಗಿದೆ ಅಂತ ನೋಡೋಣ. ಸೊ ಇಲ್ಲೇ ನೋಡ್ತಾ ಇದ್ದೀರಾ, ಇದು ಸಿಂಗಲ್ ಸ್ಪಾ ರೂಮು ಮತ್ತು ಕಪಲ್ ಸ್ಪಾ ರೂಮ್ ಕೂಡ ಅವೈಲೇಬಲ್ ಇದೆ. ಸೊ ಇದು ಕಪಲ್ ಸ್ಪಾ, ಯಾರಾದರೂ ಕಪಲ್ಸು ಒಟ್ಟಿಗೆ ಸ್ಪಾ ಮಾಡಿಸ್ಕೋಬೇಕಂದ್ರೆ. ಆ್ಯಕ್ಚುಲಿ ಈ ಸ್ಪಾನಲ್ಲಿ ಸಲೂನ್ ಸರ್ವಿಸ್ ಕೂಡ ಇದೆ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದೆಲ್ಲ ಈ ಏರಿಯಾ ಸಲೂನ್ ಸರ್ವಿಸಸ್ಗೆ ಹೇರ್ ಕಟ್, ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ವ್ಯಾಕ್ಸಿಂಗ್, ಆಲ್ ಸಲೂನ್ ಸರ್ವಿಸಸ್ ಸಿಗತ್ತೆ. ಸೊ ಚೆನ್ನಾಗಿದೆ.
ಕ್ಲಬ್ ಎಕ್ಸ್ಪ್ಲೋರ್ ಮಾಡೋ ಅಷ್ಟರಲ್ಲಿ ಪರ್ಫೆಕ್ಟಾಗಿ ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತು. ಈವನ್ ವಿವಿನೂ ಅವ್ರು ಜಿಮ್ ಮುಗಿಸ್ಕೊಂಡು ಬಂದರು. ಸೊ ಬ್ರೇಕ್ಫಾಸ್ಟ್ಗೆ ಅಂತಲೇ ಸಪ್ರೇಟ್ ಡೈನಿಂಗ್ ಏರಿಯಾ ಇದೆ. ಸೊ ನಮ್ಮ ಪ್ಯಾಕೇಜಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿತ್ತು. ಸೊ ಏನೇನೆಲ್ಲ ಇದೆ ಬ್ರೇಕ್ಫಾಸ್ಟ್ಗೆ ಅಂತ ನೋಡೋಣ. ಸೊ ಕಾಫಿ, ಮಿಲ್ಕ್, ಯಾರಾದ್ರೂ ಡಯಟ್ ಮಾಡೋರಿದ್ರೆ ಡಯಟ್ ಐಟಮ್ಸ್ ಅಂದರೆ ಡಯಟ್ ಫುಡ್ ಇತ್ತು. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಇಂಗ್ಲೀಷ್ ಬ್ರೇಕ್ಫಾಸ್ಟು. ಅದ್ರ ಜೊತೆ ಫ್ರೂಟ್ಸ್ ಇಟ್ಟಿದ್ರು, ಟೋಸ್ಟ್ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ರು. ಸೊ ಮತ್ತು ಇಡ್ಲಿ ಇತ್ತು, ಇಡ್ಲಿ ಜೊತೆ ಸಾಂಬಾರು, ಚಟ್ನಿ ಇತ್ತು. ಚಟ್ನಿ 2 ಟೈಪ್ಸ್ ಆಫ್ ಚಟ್ನಿ ಇತ್ತು, ಒಂದು ಕೊಕೊನಟ್ಟು, ಇನ್ನೊಂದು ಟೊಮೆಟೊ ಚಟ್ನಿ ಇತ್ತು. ಹಾಗೆ ವಡೆ, ಅದ್ರ ಜೊತೆ ಉಪ್ಪಿಟ್ಟಿತ್ತು. ಸೊ ಇದು ಟೊಮೆಟೊ ರೋಸ್ಟ್ ಮಾಡಿಟ್ಟಿದ್ರು, ಜೊತೆಗೆ ವೆಜಿಟೇಬಲ್ಸ್ ಮತ್ತು ಆಲೂದು ಕಟ್ಲೆಟ್ ಥರ ಇತ್ತು. ನೆಕ್ಸ್ಟು ಅದ್ರ ಕೇಸರಿ ಬಾತ್ ಇತ್ತು. ಕೇಸರಿ ಬಾತಂತೂ ತುಂಬ ಚೆನ್ನಾಗಿತ್ತು, ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದರು. ಚಿಕನ್ ಸಾಸೇಜ್ ಮತ್ತು ಹರ್ಬ್ಸ್ ಗ್ರಿಲ್ ಚಿಕನ್ ಅಂತ ಇತ್ತು. ಸೊ ಇದು ಪೋರ್ಕ್ ಸಾಸೇಜು. ಸೊ ನಾವೇನು ಪೋರ್ಕ್ ತಿನ್ನಲ್ಲ, ಓನ್ಲಿ ಚಿಕನ್ ಸಾಸೇಜ್ ಅಷ್ಟೇ ತಿಂದ್ವಿ, ಮತ್ತು ಎಗ್ಗು ಜೊತೆಗೆ. ಸೊ ಲೈವ್ ಕೌಂಟರು ಕೂಡ ಇತ್ತು. ಲೈವ್ ಕೌಂಟರಲ್ಲಿ ನಿಮಗೆ ಬೇಕಾಗಿರೋ ರೀತಿ ದೋಸೆ ಅವೈಲೇಬಲ್ ಇತ್ತು, ಮತ್ತು ಆಮ್ಲೆಟ್, ಮತ್ತು ಪೂರಿಗೆ ಸಾಗು ಇತ್ತು. ಪೂರಿನ ನೀವು ಕೇಳಿದ್ರೆ ಮಾಡ್ಕೊಬಂದು ಕೊಡ್ತಾಯಿದ್ರು. ಸೊ ಮಾಡಿಟ್ರೆ ಒಂಥರ ರಬ್ಬರ್ ಥರ ಆಗುತ್ತಲ್ಲ ಅಂತ ಬಿಸಿ ಬಿಸಿಯಾಗಿ ಮಾಡ್ಕೊಬರ್ತಾಯಿದ್ರು. ಸೊ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ, ಇನ್ನೂ ಟೈಮ್ ಇತ್ತು. ಸೊ ಅದಕ್ಕೆ ನಾನು ವಿವಿ ಒಂದು ರೌಂಡು ವಾಕ್ ಹೋಗೋಣ, ಹೇಗಿದೆ ಫುಲ್ ಪ್ರಾಪರ್ಟಿ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಒಂದು ರೌಂಡ್ ವಾಕ್ ಹೋಗಿದ್ವಿ. ನಮ್ಮ ಅಕ್ಕ ಸ್ಟಿಚ್ ಮಾಡಿಕೊಟ್ಟಿರೋ ಅಂಥ ಎಲ್ಲ ಬ್ಲೌಸಸ್ಸು ತೊಗೊಂಡೋಗಿದ್ದೆ ವೀಡಿಯೋಸ್ ಮಾಡೋಣ ಅಂತ. ಸೊ ಅವಳು ಇವಾಗ ಬುಟಿಕ್ನ ಚಿಕ್ಕನಾಗ್ನಳ್ಳಿನಲ್ಲಿ ಓಪನ್ ಮಾಡಿದ್ದಾಳೆ, ವಿಯಾಂಶಿ ಬುಟಿಕ್ ಅಂತ. ಯಾರಾದರೂ ಬ್ಲೌಸ್ ಸ್ಟಿಚ್ ಮಾಡಿಸ್ಕೋಬೇಕಂದ್ರೆ ನಮ್ಮ ಅಕ್ಕನ ಬುಟಿಕಲ್ಲಿ ಸ್ಟಿಚ್ ಮಾಡಿಸ್ಬೋದು. ಕೊರಿಯರ್ ಫೆಸಿಲಿಟಿ ಕೂಡ ಇದೆ. ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಕ್ಲಬ್ಬಲ್ಲಿ ನಾನು ಬಾರ್ ಕೌಂಟರ್ನ ಎಕ್ಸ್ಪ್ಲೋರ್ ಮಾಡೋದು ಮಿಸ್ ಮಾಡಿದ್ದೀನಿ. ಸೊ ನಾನು ಹೋದಾಗ ಲಾಕ್ ಆಗಿತ್ತು. ಸೊ ನನಗಂತೂ ಇಲ್ಲಿರೋ ವಿಲ್ಲಾಸ್ ನೋಡ್ತಾ ಇದ್ದರೆ ನನಗೂ ಒಂದು ತೊಗೋಬೇಕಂತ ಅನ್ನಿಸ್ತಾ ಇತ್ತು. ಸೊ ಇಲ್ಲಿದ್ದು ಆ್ಯಕ್ಚುಲಿ ಎಲ್ಲ ದೊಡ್ಡ ವಿಲ್ಲಾಸು, ಅಂದರೆ 30-50ನಲ್ಲಿ ಇರೋವಂಥ ವಿಲ್ಲಾಸು, ಎಲ್ಲ ದೊಡ್ಡ ವಿಲ್ಲಾಸು. ಸೊ ನನಗಂತೂ ಒಂದು ವಿಲ್ಲಾ ತೊಗೊಳ್ಳೇಬೇಕಂತ ಅನ್ನಿಸ್ತು. ನೋಡೋಣ ಫ್ಯೂಚರಲ್ಲಿ ಇದನ್ನು ತೊಗೊಳೋದಕ್ಕೆ ಟ್ರೈ ಮಾಡೋಣ. ಸೊ ಇವತ್ತು ಚೆಕ್ಔಟ್ ಆಗಿ ಬರ್ತಾ ಇದ್ದೀವಿ, ಅಂದರೆ ಮನೆಗೆ ಹೋಗ್ತಾ ಇದ್ದೀವಿ. ಹೇಗಿದ್ದೀವಿ ಸ್ಟೇ? ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಪ್ರಾಪರ್ಟಿ ಚೆನ್ನಾಗಿತ್ತು, ಪ್ರಾಪರ್ಟಿ ವಾಸ್ ಗುಡ್. ಚೆನ್ನಾಗಿತ್ತಲ್ಲ. ಒಂದೊಂದ್ಸಲ ಅನ್ಸುತ್ತೆ ಸುಮ್ಮನೆ ಚಿಕ್ಕಮಂಗ್ಳೂರು, ಸಕಲೇಶ್ಪುರಕ್ಕೆ ಹೋಗೋದು ಬದಲು ಇಲ್ಲೇ ಬೆಂಗಳೂರು ನಿಯರ್ ಈ ಥರ ಕ್ಲಬ್ ಹೌಸಿಗೆ ಬರೋದೇ ಬೆಸ್ಟ್ ಅಂತ ಅನ್ಸುತ್ತಲ್ಲ. ಬಿಕಾಸ್ ನಮಗೆ ಬೇಕಾಗಿರೋ ಥರ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರುತ್ತೆ, ಮತ್ತು ವೆಲ್ ಮೇಂಟೈನ್ಡ್ ಇರುತ್ತೆ ಪ್ರಾಪರ್ಟಿಗಳು. ಸೊ ಏನು ಬೇಕಂದ್ರೂ ಎಲ್ಲ ಸಿಗತ್ತೆ ಇಲ್ಲಿ. ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನೀವು ಯಾರಾದರೂ ವಿಸಿಟ್ ಮಾಡಬೇಕಂತಂದರೆ ವಿಸಿಟ್ ಮಾಡಿ. ಮತ್ತು ಪ್ರೈಸ್ ಕೂಡ ವರ್ತ್ ಅಲ್ಲ ವಿವಿ. ಪರ್ ಡೇ ಲೈಕ್ ಇಟ್ಸ್ ನಮಗೆ ಸಿಕ್ಕಿದ್ದು ಅಗೋಡೋಯಿಂದ ಬುಕ್ ಮಾಡ್ಕೊಂಡಿದ್ವಿ. 4900 ಸಿಕ್ತು. ಡಿಪೆಂಡ್ಸ್ ಆನ್ ಡೇ ಬೈ ಡೇ ಲೈಕ್ ಪ್ರೈಸಸ್ಸು ಡಿಕ್ರೀಸ್ ಆಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ನೋಡ್ಕೊಂಡು ನಿಮ್ಗೆ ಯಾವತ್ತು ದಿನ ಫ್ರೀ ಇರ್ತೀರಾ, ಅದಕ್ಕೆ ವರ್ತಾ ಇಲ್ವಾ ಅಂತ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿತ್ತು, ಪ್ರಾಪರ್ಟಿ ಅಂತೂ ತುಂಬ ಚೆನ್ನಾಗಿತ್ತು. ಆದರೆ ಇಲ್ಲಿ ಏನಂತಂದರೆ ಮೀಲ್ಸ್ ಪ್ಯಾಕೇಜ್ ನಿಮಗೆ ಸಿಗಲ್ಲ, ಅಂದರೆ ಹಾಫ್ ಬೋರ್ಡು ಇಲ್ಲ ಫುಲ್ ಬೋರ್ಡು ಆ ಥರ ಮೀಲ್ಸ್ ಪ್ಯಾಕೇಜ್ ಸಿಗಲ್ಲ. ಜಸ್ಟ್ ಬ್ರೇಕ್ಫಾಸ್ಟ್ ಅಷ್ಟೇ ಇನ್ಕ್ಲೂಡ್ ಆಗಿರುತ್ತೆ ಸ್ಟೇನಲ್ಲಿ. ಸೊ ಮೀಲ್ಸ್ ಅಂತಂದರೆ ಎಕ್ಸ್ಟ್ರಾ ಅಲ್ಲಿ ರೆಸ್ಟೋರೆಂಟ್, ಅಂದರೆ ಕೆಫೆ ಥರ ರೆಸ್ಟೋರೆಂಟ್ ಇದೆ, ಅಲ್ಲಿ ನೀವು ತಗೋಬೇಕು. ಓವರ್ ಆಲ್ ಗುಡ್ ಎಕ್ಸ್ಪೀರಿಯನ್ಸ್. ಫುಡ್ ವಾಸ್ ತುಂಬ ಅದೇ ಅಂತಾರೆ ಮೆನ್ಷನ್ ಮಾಡಬೇಕು. ಫುಡ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಂಗೆ ಇವ್ರ ಫುಡ್ ತುಂಬ ಇಷ್ಟ ಆಯಿತು. ಬುಫೇನೂ ಅಷ್ಟೇ, ನಾವು ಬೇರೆ ಕಡೆ ಹೋದಾಗ ಏನು ಬುಫೆ ಇರುತ್ತೋ ಸುಮ್ಮನೆ ಬುಫೆ ಅಂತ ಇಟ್ಟಿರ್ತಾರೆ ಎಷ್ಟೊಂದು ಐಟಮ್ಸ್, ಬಟ್ ಟೇಸ್ಟ್ ಅಂತ ಹೇಳ್ಕೊಳಂಗಿರಲ್ಲ. ಬಟ್ ಇಲ್ಲಿ ಭಾಳ ಅಂತಾರೆ ಫುಡ್ಡು ಯಾವ್ಯಾವ್ದು ಐಟಮ್ಸ್ಗಳು ಇಟ್ಟಿರೋ ಎಲ್ಲನೂ ಚೆನ್ನಾಗಿತ್ತು, ಟೇಸ್ಟ್ ಅಲ್ಲ ತುಂಬ ಚೆನ್ನಾಗಿತ್ತು. ಸ್ಪೆಷಲಿ ನಾವು ಒಂದು ಐಸ್ ಕ್ರೀಮ್ ತಗೊಂಡಿದ್ವಲ್ಲ ಡೆಸರ್ಟಿಗೆ ಅಂತ ಹೇಳಿ, ಅದು ವೆನಿಲಾ ವಿತ್ ಬ್ರೌನಿ ಸಕ್ಕತ್ತಾಗಿತ್ತು. ಇಲ್ಲಿ ರೆಸ್ಟೋರೆಂಟ್ ಅಲ್ಲಿ ಟೈಮ್ ತಗೊಂತಾರೆ, ಬಟ್ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ. ಟೈಮ್ ತಗೊಂಡು ಫ್ರೆಶ್ ಆಗಿ ಎಲ್ಲಾನು ಫ್ರೆಶ್ ಆಗಿ ಎಲ್ಲ ಮುಂಚೆನೆ ಮಾಡಿ ಇಟ್ಟಿರಲ್ಲ ಯಾವ್ದನ್ನು. ಸೊ ನೀವು ಆರ್ಡರ್ ಕೊಟ್ಟಾದ್ಮೇಲೆ ಅವರು ಏನಂತ ಪ್ರಿಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲ ಫ್ರೆಶ್ ಆಗಿತ್ತು. ಎಸ್ಪೆಷಲಿ ಅದು ಬ್ರೌನಿ ಮತ್ತೆ ಐಸ್ ಕ್ರೀಮ್ ಅಂತೂ ಫೇವರೇಟ್ ಆಗೋಯ್ತು. ವೆನಿಲಾ ಫ್ಲೇವರ್ ನಾನು ಎಲ್ಲೂ ತಿಂದೇ ಇಲ್ಲ ಅಷ್ಟು. ಐಸ್ ಕ್ರೀಮ್ ಸಕ್ಕತ್, ಆ ಫ್ಲೇವರ್ ಸಕ್ಕತ್ತಾಗಿತ್ತು. ಆ ಬ್ರೌನಿನ ಫ್ರೆಶ್ ಆಗಿ ಮಾಡ್ಕೊಟ್ಟಿದ್ರು ಬಿಸಿಯಾಗಿ. ಸೊ ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ಓವರ್ ಆಲ್ ಏನಂತಾರೆ ಪೀಸ್ಫುಲ್ ಅಟ್ಮಾಸ್ಫಿಯರ್, ಸೌಂಡ್ ಗಿಜಿ ಏನೂ ಇಲ್ಲ ಪ್ರಾಪರ್ಟಿ ಒಳಗಡೆ. ಸೊ ತುಂಬಾ ಚೆನ್ನಾಗಿತ್ತು. ಸ್ವಿಮ್ಮಿಂಗ್ ಪೂಲ್ ತುಂಬಾ ಚೆನ್ನಾಗಿತ್ತು. ಸ್ವಿಮ್ಮಿಂಗ್ ಪೂಲ್ ಎರಡಿದೆ, ಇಂಡೋರ್ ಮತ್ತೆ ಔಟ್ಡೋರ್. ನಂಗೆ ಔಟ್ಡೋರ್ ಪೂಲ್ ಇಷ್ಟ ಆಗಿದೆ, ನಂಗೆ ಇಂಡೋರ್ ಅಷ್ಟು ಇಷ್ಟ ಆಗಿಲ್ಲ. ಸೊ ಕ್ಲೀನ್ ಆಗಿತ್ತು ಫುಲ್ ಪೂಲ್. ಫುಲ್ ಇಡೀ ಪ್ರಾಪರ್ಟಿನೇ ಫುಲ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರು. ಜಿಮ್ ಅಷ್ಟೇ, ಜಿಮ್ ದೊಡ್ಡದಾಗೆ ಇತ್ತು. ಹೌದು, ಚೆನ್ನಾಗಿತ್ತು.
ಮುಗ್ದೋಯ್ತು ನಮ್ಮ ಟ್ರಿಪ್ಪು. ಸೊ ಖುಷಿ ಆಯ್ತಪ್ಪ ನನಗಂತೂ ಟ್ರಿಪ್ ಹೋಗಿದ್ದು. ಇಷ್ಟು ದಿನ 2 ಮಂತ್ಸಿಂದ ನಾನು ವರ್ಕ್ ಮಾಡ್ತಾ ಇರಲಿಲ್ಲ. ಸೊ ಟ್ರಿಪ್ ಥರ ಇದು ಕ್ವಿಕ್ ಟ್ರಿಪ್ಪು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ನನಗೆ ನೆಕ್ಸ್ಟ್ ಮಂಡೇಯಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಹೊಸ ಜಾಬ್ಗೆ ಹೋಗ್ತಾ ಇದ್ದೀನಿ, ಹೊಸ ಕಂಪನಿ. ಅದಕ್ಕಿಂತ ಮುಂಚೆ ಒಂದು ರಿಫ್ರೆಶ್ಮೆಂಟ್ ಕ್ವಿಕ್ ಟ್ರಿಪ್ ಹೋಗೋಣ ಅಂತ ಹೋಗಿದ್ದು. 2 ತಿಂಗಳಿಂದ ಮನೆಯಲ್ಲೇ ಕೂತು ಕೂತು ಬೋರ್ ಆಗಿಬಿಟ್ಟಿತ್ತು. ಅದಕ್ಕೆ ಅಲಾವಿಗೆ ಕರ್ಕೊಂಡು ಹೋಗಿದ್ದು. ಹೌದು. ಸೊ ಚೆನ್ನಾಗಿತ್ತು. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸೋಣ. ಓಕೆ, ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್, Bye bye. ಬಾಯ್.